ನನ್ನ ಅಪ್ಪನ ಜೊತೆ ಬೆಳಿಗ್ಗೆ ಓನರ್ ಗಲಾಟೆ ಮಾಡುತ್ತಿದ್ದ. ನಾನು ಅದನ್ನು ತಪ್ಪಿಸಲು ಹೋದಾಗ ಓನರ್ ಕೋಪಗೊಂಡು ನನ್ನ ಕೈಯನ್ನು ಹಿಡಿದುಕೊಂಡು ರೂಮಿಗೆ ಕರೆದುಕೊಂಡು ಹೋದ. ರೂಮಿನ ಬಾಗಿಲನ್ನು ಹಾಕಿ, ನಿನ್ನ ಅಪ್ಪನ ಬಾಡಿಗೆ ಮನ್ನಾ ಮಾಡುತ್ತೇನೆ, ಈ ಮನೆಯನ್ನು ನಿನಗೆ ಸ್ವಂತ ಮಾಡಿಕೊಡುತ್ತೇನೆ ಎಂದು ರಾತ್ರಿ ನನ್ನ ಜೊತೆ ಕಳಿ ಅಂತ ಹೇಳಿದ. ನಾನು ಏನೂ ಮಾತನಾಡಲು ಗೊತ್ತಾಗದೆ ಸುಮ್ಮನಾದೆ. ಅವನು ಅದನ್ನೇ ಉತ್ತರ ಅಂತ ಅಂದುಕೊಂಡು ನನ್ನ ಬಟ್ಟೆಯನ್ನು ಬಿಚ್ಚಿಸಿದ. ನನ್ನ ಸೊಂಟವನ್ನು ಗಟ್ಟಿಯಾಗಿ ಕಚ್ಚಿದ. ನಂತರ ನನ್ನ ತುಟಿಗಳ ಜೇನನ್ನು ಹಿಂಡಿದ. ಹಾಗೆ ಬಳಸಿಕೊಳ್ಳುತ್ತಿದ್ದಾನೆ. ನನಗೆ ನೋವಾಗುತ್ತಿತ್ತು. ನನ್ನ ಬಾಯನ್ನು ಮುಚ್ಚುತ್ತಿದ್ದ. ನಾನು ಕಿರುಚುತ್ತಿದ್ದೇನೆ ಅಂತ. ಅವನ ಆಕ್ರಮಣಕ್ಕೆ ನಾನು ಸೋತು ಹೋದೆ. ಬೆಳಿಗ್ಗೆ ಆಗತಾನೆ ಎದ್ದಿದ್ದೆ. ಅಮ್ಮ ಅಳುತ್ತಿದ್ದಾಳೆ. ಅವಳ ಅಳುವ ಧ್ವನಿ ಕೇಳಿ ನನಗೆ ಭಯವಾಯಿತು. ಏನೋ ಅಂತ ಕೇಳಿದೆ. ಕಾರಣ ಹೇಳುತ್ತಿಲ್ಲ. ಹೊರಗೆ ಹೋಗಿ ನೋಡಿದಾಗ ಅಕ್ಕ ಬಂದಿದ್ದಾಳೆ. ಅವಳು ತುಂಬ ಡಲ್ಲಾಗಿದ್ದಾಳೆ. ನನಗೆ ಮೊದಲು ಅದು ಅರಿವಾಗಿಲ್ಲ. ಅವಳನ್ನು ನೋಡಿದ ತಕ್ಷಣ ಖುಷಿಯಾಗಿ ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಮುತ್ತನ್ನು ಕೊಡಲು ಆರಂಭಿಸಿದೆ. ಅವಳನ್ನು ಏನಾಯಿತು, ಇಷ್ಟೊಂದು ಬೇಸರದಲ್ಲಿ ಇದ್ದೀಯಾ ಅಂತ ಕೇಳಿದಾಗ ಅವಳು ಏನು ಮಾತನಾಡದೆ ಗೋಡೆಯನ್ನು ನೋಡಿ ಅಳುತ್ತಿದ್ದಳು. ನಂತರ ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಂಡೆ. ಏನೋ ವಿಷಯ ಹೆಚ್ಚು ಕಡಿಮೆ ಆಗಿರುವುದು ಅಕ್ಕನ ಮನೆಯಲ್ಲಿ ಅಂತ ಅನಿಸಿತು. ಅಕ್ಕ ಭಾವನನ್ನು ಪ್ರೀತಿ ಮಾಡಿ ಮದುವೆ ಆಗಿದ್ದಳು. ಆದರೆ ಭಾವನ ಮನೆಯಲ್ಲಿ ಅಕ್ಕನನ್ನು ಕಂಡರೆ ಯಾರಿಗೂ ಇಷ್ಟ ಇರಲಿಲ್ಲ. ನಾವು ಅವರಿಗೆ ಸರಿಸಮಾನವಾದ ಜನರಲ್ಲ ಅಂತ. ಅವರು ತುಂಬ ಶ್ರೀಮಂತರು, ನಾವು ಬಡವರು ಅಂತ. ಆದರೂ ನಾವು ನಮ್ಮ ಶಕ್ತಿ ಮೀರಿ ಮದುವೆ ಮಾಡಿಕೊಟ್ಟೆವು. ಅವರು ತೃಪ್ತಿಯಾಗಲಿಲ್ಲ. ಭಾವ ಆಫೀಸ್ಗೆ ಹೋದಾಗ ಅಕ್ಕನ ಜೊತೆ ಜಗಳ ಮಾಡುತ್ತಿದ್ದರು. ಅವರ ಅತ್ತೆ ಮಾವ ಭಾವನನ್ನು ಸುಮ್ಮನೆ ಅಕ್ಕನ ಜೊತೆ ಜಗಳ ಮಾಡಲು ಉರಿದುಂಬಿಸುತ್ತಾ ಇದ್ದರು. ಅವರ ಅತ್ತೆ ತುಂಬ ಕೆಟ್ಟವಳು. ಅಕ್ಕನನ್ನು ನಾನು ಗಟ್ಟಿಯಾಗಿ ತಬ್ಬಿಕೊಂಡೆ. ನೀನು ಇದನ್ನೆಲ್ಲ ಯೋಚಿಸಬೇಡ, ಹೊಸದಾಗಿ ಕೆಲಸಕ್ಕೆ ಸೇರಿದ್ದೇನೆ, ನಿನಗೆ ಬೇಕಾದ ಸೌಕರ್ಯ ಮಾಡುತ್ತೇನೆ ಅಂತ ಹೇಳಿದೆ. ಆದರೆ ಅಕ್ಕ ನಿನ್ನ ಕೈಯಲ್ಲಿ ಅದು ಸಾಧ್ಯವಿಲ್ಲ ಅಂತ ಹೇಳಿದಳು. ಅದಕ್ಕೆ ನಾನು, ನಿನ್ನ ಭಾವನನ್ನೇ ನಾನು ಬಿಟ್ಟು ಬಿಡುತ್ತೇನೆ. ಅವರು ನನಗೆ ಯಾವುದೇ ಸಪೋರ್ಟ್ ಮಾಡುವುದಿಲ್ಲ. ನನ್ನನ್ನು ತುಂಬ ಪ್ರೀತಿ ಮಾಡುತ್ತಾರೆ ಸತ್ಯ. ಆದರೆ ಅವರ ಅಪ್ಪ ಅಮ್ಮ ಏನೇ ಹೇಳಿದರೂ ನನ್ನನ್ನೇ ಕೂಡ ಬೈಯುತ್ತಾನೆ. ನೀನೇ ಅಡ್ಜಸ್ಟ್ ಮಾಡಿಕೊ, ಅವರಿಗೆ ವಯಸ್ಸಾಗಿದೆ ಅಂತ. ಈಗ ಮನೆ ಬೇಕು ಅಂತ, ಮನೆ ಕೊಡದೆ ಹೋದರೆ ಮನೆಗೆ ಸೇರಿಸುವುದಿಲ್ಲ ಅಂತ ಹೇಳುತ್ತಿದ್ದಾರೆ. ಆಗ ನಿಮ್ಮ ಭಾವ ಒಂದು ಬಾರಿಯಾದರೂ ಹೇಳಿದರು ಅಷ್ಟೇ, ಅವರ ಪರಿಸ್ಥಿತಿ ಚೆನ್ನಾಗಿಲ್ಲ, ಮನೆ ಹೇಗೆ ಕೊಡುತ್ತಾರೆ ಅಂತ ಅಷ್ಟೇ. ನಂತರ ರೂಮಿಗೆ ಹೊರಟು ಹೋದರು. ಇಲ್ಲಿ ಅತ್ತೆ ಮಾವ ನನ್ನನ್ನು ಎಷ್ಟು ಬೈದರೂ ಕೂಡ ಅವರು ಬರಲಿಲ್ಲ. ಇದನ್ನೆಲ್ಲ ಕೇಳಿ ನನಗೆ ಒಂದು ರೀತಿ ಕಸಿ ಬಿಸಿ ಆಯಿತು. ಅಕ್ಕ ನೀನೇ ಅಡ್ಜಸ್ಟ್ ಮಾಡಬೇಕು. ಭಾವನಿಗೆ ಅವರು ಅಪ್ಪ ಅಮ್ಮ, ಅವರ ವಿಷಯದಲ್ಲಿ ನೀನು ತುಂಬ ಬೇಸರದಿಂದ ಇರಬಾರದು. ಭಾವ ಏನು ಮಾಡಲು ಸಾಧ್ಯವಿಲ್ಲ. 2 ದಿನ ನೀನು ಆರಾಮವಾಗಿ ಇಲ್ಲೇ ಇದ್ದು ಬಿಡು. ನಂತರ ನಿನ್ನ ಅತ್ತೆ ಮಾವ ಫೋನ್ ಮಾಡುತ್ತಾರೆ, ಬೇಗ ಬಂದು ಬಿಡು ಅಂತ. ಆಗ ಅಕ್ಕ ಏನೋ ಮಾತನಾಡಲು ಬಾಯಿ ತೆಗೆದಳು. ಅಕ್ಕನ ಬಾಯನ್ನು ಮುಚ್ಚುತ್ತಾ ನಾನು ಹೇಳಿದ್ದೆ, ಭಯವಾಗುತ್ತದೆ ಅಕ್ಕ. ಅದಕ್ಕಿಂತ ಹೆಚ್ಚಾಗಿ ನನಗೆ ಈಗ ಹೊಸ ಕೆಲಸ, ದಯವಿಟ್ಟು ನೀನು ಸುಮ್ಮನಿರು ಅಂತ ರೆಡಿಯಾಗಲು ಹೋದೆ. ಅಕ್ಕನಿಗೆ ಇಷ್ಟವಾದ ವೆಜಿಟೇಬಲ್ ಪಲಾವನ್ನು ನಾನು ನನ್ನ ಕೈಯಾರ ರೆಡಿ ಮಾಡಿದ್ದೆ. ಅಕ್ಕ ಮನೆಗೆ ಹೋಗುವವರೆಗೂ ಅವರು ಇದೇ ರೀತಿ ಇರುತ್ತಾರೆ. ನಾನು ಮಾತ್ರ ಬೇಸರ ಮಾಡಿಕೊಳ್ಳುವುದಿಲ್ಲ, ಇದೆಲ್ಲ ಸಹಜ ಅಂತ. ನಾನು ನನಗೆ ಟಿಫನ್ ಮಾಡಿ ಬಾಕ್ಸ್ಗೆ ಮಧ್ಯಾಹ್ನಕ್ಕೆ ಹಾಕಿಕೊಂಡು ನನ್ನ ಕೆಲಸಕ್ಕೆ ಹೋದೆ. ಅಕ್ಕ ಕೂಡ ಒಳ್ಳೆ ಕೆಲಸದಲ್ಲಿ ಇದ್ದಳು. ಆದರೆ ಭಾವನಿಗೆ ಅಕ್ಕ ಕೆಲಸಕ್ಕೆ ಹೋಗುವುದು ಇಷ್ಟವಿಲ್ಲ. ಭಾವನಿಗೆ ಕೆಲಸಕ್ಕೆ ಹೋಗಿದ್ದರೆ ಅವಳು ಕೈ ತುಂಬ ಸಂಬಳ ತರುತ್ತಿದ್ದಳು. ಲೋನಿನಲ್ಲಿ ಮನೆಯನ್ನು ಕಟ್ಟಿಕೊಳ್ಳಬಹುದಿತ್ತು. ಆದರೆ ಇವರಿಗೆ ಹೆಣ್ಣು ಮಕ್ಕಳ ಅಪ್ಪ ಅಮ್ಮ ಕೊಡುವ ದುಡ್ಡೇ ಬೇಕು ಅಂತ ಹೊಟ್ಟೆ ಹುರಿಸುತ್ತಾರೆ. ಆಫೀಸ್ಗೆ ಹೋದಾಗ ಭಾವನಿಗೆ ಫೋನ್ ಮಾಡಿದ್ದೆ. ಭಾವ ಕೂಡ ಅದೇ ರೀತಿ ಹೇಳಿದರು. ನಾನು ಸೈಟ್ ತೆಗೆದುಕೊಂಡಿದ್ದೇನೆ, ಮನೆ ಕಟ್ಟಿಕೊಳ್ಳಲು ಸ್ವಲ್ಪ ಸಹಾಯ ಮಾಡಿ, ನಂತರ ನನ್ನ ಅಪ್ಪ ಅಮ್ಮನಿಗೆ ಅದೆಲ್ಲ ನೀವೇ ಕೊಟ್ಟಿದ್ದು ಅಂತ ಹೇಳುತ್ತೇನೆ. ನಂತರ ಅವರು ಸೈಟು ಮನೆ ಎರಡೂ ಹೇಳಿದರೆ ಆಗುತ್ತಿರಲಿಲ್ಲ. ಸ್ವಲ್ಪವಾದರೂ ನಾನು ಸಹಾಯ ಮಾಡಬಹುದು. ನನ್ನ ಮದುವೆ ಸದ್ಯಕ್ಕೆ ಆಗುವುದಿಲ್ಲ. ಆ ದುಡ್ಡನ್ನು ಅಕ್ಕನಿಗೆ ಕೊಟ್ಟು ನಾನೇ ಸಂಪಾದನೆ ಮಾಡಿಕೊಂಡು ಮದುವೆ ಆಗುತ್ತೇನೆ ಅಂತ ಯೋಚಿಸುತ್ತಿದ್ದೆ. ಮನೆಗೆ ಹೋಗಿ ಈ ವಿಷಯ ಹೇಳಿದಾಗ
ಅಪ್ಪ ಅಮ್ಮ ಬೇಜಾರು ಮಾಡಿಕೊಂಡು ಯಾವುದೇ ಕಾರಣಕ್ಕೂ ಆ ರೀತಿ ಆಗುವುದಿಲ್ಲ. ನಮಗೆ ಇಬ್ಬರು ಮಕ್ಕಳು ಒಂದೇ ಹಂತ. ಕೊನೆಗೆ ಅಪ್ಪ ಅಮ್ಮ ನನ್ನ ಮಾತನ್ನು ಕೇಳಿದರು. ಏಕೆಂದರೆ ಅಕ್ಕ ಈಗ 5 ತಿಂಗಳ ಪ್ರೆಗ್ನೆಂಟ್. ಅವಳಿಗೆ ಬಾಬಾ ಮತ್ತು ಬಾಬಾನ ಮನೆಯವರ ಆಶ್ರಯ ಬೇಕು. ಅವಳು ತುಂಬ ಎಮೋಷ್ನಲ್ ವೀಕ್ ಆಗಿದ್ದಾಳೆ. ಅದಕ್ಕಾಗಿ ಅಪ್ಪ ಅಮ್ಮ ಏನು ಬೇಕಾದರೂ ಮಾಡುತ್ತಾರೆ. ಕೊನೆಗೆ ನಾನು ಹೇಳಿದೆ. ಹಾಗೆ ಕೇಳಿದರು. ನಾನು ಭಾವನನ್ನು ಕರೆಸಿ ಮಾರನೇ ದಿನಕ್ಕೆ ಮನೆಯಲ್ಲಿ ಇದ್ದ ದುಡ್ಡು, ನನ್ನ ಸೇವಿಂಗ್ಸ್ ಎಲ್ಲವನ್ನು ಕೊಟ್ಟುಬಿಟ್ಟೆ. ನನ್ನ ಗೆಳತಿಯರು ಮದುವೆಯನ್ನು ಅವರ ಭಾವನೇ ನಿಂತು ಮಾಡುತ್ತಾರೆ. ಈ ಮನುಷ್ಯ ನನ್ನ ಮದುವೆಗೆ ಅಂತ ಇಟ್ಟಿದ್ದ ದುಡ್ಡನ್ನು ಕಿತ್ತುಕೊಂಡು ಹೋಗಿ ಮನೆಯನ್ನು ಕಟ್ಟುತ್ತಿದ್ದಾನೆ. ಇವನ ಮೇಲೆ ನನಗೆ ಅಸಹ್ಯ ಹುಟ್ಟುತ್ತಿದೆ. ಆದರೆ ಅಡ್ಜಸ್ಟ್ ಮಾಡಿಕೊಳ್ಳಲೇಬೇಕು. ಈಗ ಪಾರ್ಟ್ ಟೈಮ್ ಕೆಲಸ ಕೂಡ ಮಾಡುತ್ತಿದ್ದೇನೆ. 2 ವರ್ಷ ಚೆನ್ನಾಗಿ ದುಡಿಯಬೇಕು, ನಂತರ ಮದುವೆ. ಅದಕ್ಕಾಗಿ ಅಪ್ಪ ಅಮ್ಮನಿಗೆ ಮನೆ ಬಾಡಿಗೆ ಕಟ್ಟಲು ಕೂಡ ನಾನು ದುಡ್ಡು ಕೊಡುತ್ತಿರಲಿಲ್ಲ. ಮನೆ ಬಾಡಿಗೆ ಬೇಕಾದಷ್ಟು ದುಡ್ಡನ್ನು ನೀವೇ ಹೊಂದಿಸಿಕೊಳ್ಳಬೇಕು ಅಂತ ಅಪ್ಪನಿಗೆ ಹೇಳಿದೆ. ಅಪ್ಪ ವ್ಯರ್ಥವಾಗಿ ಖರ್ಚು ಮಾಡುತ್ತಾರೆ, ಸಂಬಂಧಗಳು ಬರುತ್ತಿವೆ, ನಾವು ಬೇಡ ಅಂತ ಹೇಳಿದರು. ಇನ್ನು 2 ವರ್ಷ ಯಾವುದೇ ಸಂಬಂಧ ಬೇಡ ಅಂತ ಅನಿಸುತ್ತದೆ. ಆದರೆ ನನ್ನ ಹಣೆ ಬರಹ ಚೆನ್ನಾಗಿದೆ, ಸಂಬಂಧಗಳು ಬರುತ್ತಿವೆ. ನನ್ನ ಹಣೆ ಬರಹ ಚೆನ್ನಾಗಿಲ್ಲ. ಮದುವೆ ಆಗುತ್ತೇನೆ ಅಂದರೆ ದುಡ್ಡಿಲ್ಲ. ಲೋನ್ ಮಾಡಿ ಮದುವೆ ಆಗಬಹುದು ಅಂತ ಒಮ್ಮೊಮ್ಮೆ ಆಲೋಚನೆ ಬರುತ್ತದೆ. ನನ್ನ ಹೆಸರು ಶ್ರೀನಿಧಿ ಆಗಿರುವುದರಿಂದ ಒಳ್ಳೆಯ ಸಂಬಂಧಗಳು ಬರುತ್ತದೆ. ಆದರೆ ಪಕ್ಕದ ಮನೆಯ ಕಾರ್ತಿಕ್ ನನಗೆ ಲೈನ್ ಹೊಡೆಯುತ್ತಾನೆ. ಆಗ ಅನಿಸಿತು ಲವ್ ಮ್ಯಾರೇಜ್ ಆಗಿಬಿಡೋಣ ಅಂತ. ಯಾರಾದರೂ ಶ್ರೀಮಂತರು ಸಿಕ್ಕಿದರೆ ನಾವೇ ಎಲ್ಲವನ್ನು ಹಾಕಿಕೊಂಡು ಮದುವೆ ಮಾಡಿಕೊಳ್ಳುತ್ತೇನೆ ಅನ್ನುವಷ್ಟು ಶ್ರೀಮಂತರಾಗಿರಬೇಕು. ಈ ರೀತಿ ಪ್ರತಿದಿನ ಒಂದೊಂದು ಯೋಚನೆ ನನ್ನದು. ನನ್ನ ಗೆಳತಿ ಪ್ರಿಯಾಂಕಾಳ ಮದುವೆಗೆ ಹೋಗಿದ್ದೆ. ಅಲ್ಲಿ ಒಬ್ಬ ಸುಂದರವಾದ ಹುಡುಗನನ್ನು ನೋಡಿದೆ. ಹುಡುಗನ ತಮ್ಮ ಅವನು, ಅಂದರೆ ಚಿಕ್ಕಪ್ಪ ದೊಡ್ಡಪ್ಪನ ಮಗ. ಅವನ ಹೆಸರು ರಾಕೇಶ್. ರಾಕೇಶ್ ನನ್ನ ಹಿಂದೆ ಮುಂದೆ ಸುತ್ತಲು ಆರಂಭಿಸಿದ. ನನ್ನ ಹಿಂದೆ ಬರುವುದು, ನನಗೆ ಇಷ್ಟವಾದ ತಿಂಡಿಗಳನ್ನು ತಂದುಕೊಡುವುದು, ಪ್ರತಿ ವಿಷಯದಲ್ಲೂ ನನ್ನನ್ನು ಮುಂದೆ ಬಿಡುತ್ತಿದ್ದ. ನನಗೆ ಬೇಸರವಾಗುತ್ತಿತ್ತು. ಇಷ್ಟು ಸುಂದರವಾದ ಹುಡುಗ ನನ್ನ ಹಿಂದೆ ಹಿಂದೆ ಬರುತ್ತಿದ್ದಾನೆ ಪಾಪ ಅಂತ. ಮನಸ್ಸಿನಲ್ಲಿ ಖುಷಿ ಕೂಡ ಆಗುತ್ತಿತ್ತು ನನಗೆ. ಅವನು ತುಂಬ ಸ್ಥಿತಿವಂತರ ಮಗ. ಆದರೆ ನಮ್ಮದು ಜಾತಿ ಬೇರೆ. ಮನೆಯಲ್ಲಿ ಒಪ್ಪೋದು ಕಷ್ಟ ಅಂತ ನಾನು ಆಸೆಯನ್ನು ಬಿಟ್ಟುಬಿಟ್ಟೆ. 2 ದಿನ ಅವರ ಆಸೆಗಳನ್ನು ತೀರಿಸಿಕೊಂಡ ಮೇಲೆ ನಮಗೆ ಡೈವರ್ಸ್ ಕೊಡುತ್ತಾರೆ. ಒಲ್ಲದ ಕಡೆ ಮದುವೆ ಆಗುವುದೇ ಬೇಡ ಅಂತ ಸುಮ್ಮನಾದೆ. ಮದುವೆ ಬಗ್ಗೆ ಸ್ವಲ್ಪ ಯೋಚನೆ ಬಂದರೆ ಅಪ್ಪ ಅಮ್ಮನ ಗೋಳು ಶುರುವಾಗುತ್ತದೆ. ಇಂದು ಮನೆ ಮಾಲೀಕ ಬಂದು ಗಲಾಟೆ ಮಾಡಿದ. ಖಾಲಿ ಮಾಡಿ ಮನೆಯನ್ನು ಅಂತ ಹೇಳಿದ ಅನ್ನುವ ವಿಷಯವನ್ನು ಅಮ್ಮ ಹೇಳಿದಳು. ಅಪ್ಪನ ಕಡೆ ನೋಡಿದಾಗ ಅಪ್ಪ ತಲೆ ಬಗ್ಗಿಸಿದರು. ಅವರು ಸಂಪಾದನೆ ಮಾಡಿದ್ದನ್ನೆಲ್ಲ ಸಾರಾಯಿ ಅಂಗಡಿಗೆ ಹಾಕುತ್ತಾರೆ. ನಾನು ಸ್ವಲ್ಪ ಎದ್ದ ಮೇಲೆ ಅಪ್ಪ ಕಡಿಮೆ ಮಾಡಿರುವುದು ಅಂತ ಅಂದುಕೊಂಡೆ. ಆದರೆ ನಮ್ಮ ಮನೆ ತುಂಬ ದೊಡ್ಡದು. ತಿಂಗಳಿಗೆ 20,000 ಬಾಡಿಗೆ. ಈಗ ನಾನು 60,000 ಎಲ್ಲಿಂದ ತರಲಿ? ನಾನು ಎಲ್ಲ ಚೀಟಿ ಕಟ್ಟುತ್ತೇನೆ. ಸೇವಿಂಗ್ಸ್ಗೆ ಅಂತ ಕೈಗೆ ಉಳಿಯುವುದು ಕೇವಲ ತಿಂಗಳಿಗೆ 5,000. ತಿಂಗಳು ಮುಗಿಯುವುದರ ಒಳಗೆ 100-200 ನನ್ನ ಗೆಳತಿಯರ ಬಳಿ ಕೇಳಿಕೊಳ್ಳುತ್ತೇನೆ. ಅವರು ಸ್ಥಿತಿವಂತರ ಮನೆಯ ಹುಡುಗಿಯರು. ನಾನು ಕೇಳಿದಷ್ಟು ದುಡ್ಡು ಕೊಟ್ಟು ಸುಮ್ಮನಾಗುತ್ತಾರೆ. ಈಗ ನಾನು ಏನು ಮಾಡುವುದು ತಿಳಿಯುತ್ತಿಲ್ಲ. ಅಪ್ಪನ ಮೇಲೆ ಕೋಪ ಬಂದು ಜಗಳ ಮಾಡಿದೆ. ಅಳುತ್ತಾ ದೇವಸ್ಥಾನದ ಬಳಿ ಹೋಗಿ ಕುಳಿತುಕೊಂಡೆ. ನಮ್ಮ ಮನೆಯ ಪಕ್ಕ ಒಂದು ದೇವಿಯ ದೇವಸ್ಥಾನವಿದೆ. ನನ್ನ ಕಷ್ಟ ನೀನು ಅರ್ಥ ಮಾಡಿಕೊಳ್ಳಬೇಕು ಅಂತ ಹೇಳಿದೆ. ದೇವರ ಬಲಭಾಗದಿಂದ ಕೆಂಪು ಬಣ್ಣದ ಹೂವು ಬಿದ್ದಿತು. ಆಗ ಖುಷಿಯಾಯಿತು ಅಂತ ಯೋಚಿಸಿದೆ. ಮನೆಗೆ ಬಂದಾಗ ಪುನಃ ಅಪ್ಪ ಇರಲಿಲ್ಲ ಮನೆಯಲ್ಲಿ. ನನಗೆ ಕೋಪ ಬಂತು. ಅಪ್ಪ ಸಾರಾಯಿ ಅಂಗಡಿಗೆ ಹೋಗಿದ್ದಾರೆ ಅಂತ ಸುಮ್ಮನಾದೆ. ಅಕ್ಕನ ಡೆಲಿವರಿ ಡೇಟ್ ಹತ್ತಿರ ಬಂದಿದೆ. ಅಕಸ್ಮಾತ್ ಅವಳಿಗೆ ಸಿಸೇರಿಯನ್ ಆದರೆ ತುಂಬ ದುಡ್ಡು ಖರ್ಚಾಗುತ್ತದೆ. ಇವರ ಕಷ್ಟಗಳು ಮುಗಿಯುವುದರಲ್ಲಿ ಇಲ್ಲ. ಇವರಿಂದ ನಾನು ಕೂಡ ಕಷ್ಟಕ್ಕೆ ಸಿಲುಕಿಕೊಳ್ಳುತ್ತಿದ್ದೇನೆ ಅಂತ ಬೇಸರವಾಗುತ್ತಿತ್ತು. ಆದರೆ ಈಗ ಏನು ಮಾಡಲು ಸಾಧ್ಯವಿಲ್ಲ. ಇವರ ಹೊಟ್ಟೆಯಲ್ಲಿ ಹುಟ್ಟಿದ್ದೇನೆ, ಅನುಭವಿಸಬೇಕು. ನಾನು ನಿನ್ನನ್ನು ಎತ್ತ ತಪ್ಪಿಗೆ ನಿನಗೆ ಕಷ್ಟ. ಆದರೆ ನಿನ್ನನ್ನು ಎತ್ತಿದ ಅದೃಷ್ಟಕ್ಕೆ ನಮ್ಮ ಆಸರೆಗೆ ನೀನು ನಿಂತಿದ್ದೀಯ. ನಿನಗೆ ಕಷ್ಟ ಆದರೆ ನಮಗೆ ಒಳ್ಳೆಯದನ್ನೇ ಮಾಡಿದೆ ಮಗಳೇ. ನೀನು ಇಲ್ಲಿಯವರೆಗೂ ಮಗನಂತೆ ಸಾಕುತ್ತಿದ್ದೀಯ. ನಿನಗೆ ದೇವರು ಒಳ್ಳೆಯದೇ ಮಾಡುತ್ತಾನೆ. ಯಾವುದೇ ಕಾರಣಕ್ಕೂ ನಿನಗೆ ಕೆಟ್ಟದಾಗುವುದಿಲ್ಲ ಅಂತ ಹೇಳಿದಳು. ಹೇಳಿ ಅಮ್ಮ ಎಮೋಷ್ನಲ್ ಆದಳು. ಭಾನುವಾರ ದಿನ ಮನೆಯಲ್ಲಿದ್ದೆ.
ಮನೆ ಓನರ್ ಬಂದು ಗಲಾಟೆ ಮಾಡುತ್ತಿದ್ದಾನೆ. ನಮಗೆ ಬಾಡಿಗೆ ಬೇಕು, ಎಷ್ಟು ದಿನ ಅಂತ ಕೇಳುವುದು. 1 ತಿಂಗಳ ಬಾಡಿಗೆ ಕಟ್ಟಿದರೂ ಕೂಡ ಅಪ್ಪ ಅಮ್ಮ ಅವರು ಸುಮ್ಮನಾಗುತ್ತಿದ್ದರು. ನಾನು ರಿಕ್ವೆಸ್ಟ್ ಮಾಡಿ ಕೇಳಿಕೊಳ್ಳಲು ಹೋದೆ. ಆದರೆ ಓನರ್ ಅಪ್ಪನಿಗೆ ಹೊಡೆಯಲು ಬಂದರು. ನಾನು ಓನರ್ ಕೈಯನ್ನು ಹಿಡಿದುಕೊಂಡು, ನನ್ನ ಅಪ್ಪನಿಗೆ ಹೊಡೆಯುವ ಧೈರ್ಯ ನಿಮಗಿಲ್ಲ, ನೀವು ಹೊಡೆಯಲು ಯಾರು? ನಿಮ್ಮ ಬಾಡಿಗೆ ದುಡ್ಡನ್ನು 2 ದಿನ ಅವಕಾಶ ಕೊಡಿ, ನಾನು ತೀರಿಸುತ್ತೇನೆ ಅಂತ ಹೇಳಿದೆ. ಅಷ್ಟರಲ್ಲಿ ಅವರ ಓನರ್ ನನ್ನ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಎಳೆದುಕೊಂಡು ಅವರ ಮನೆಯ ರೂಮಿಗೆ ಹೋಗಿ ಬಾಗಿಲನ್ನು ಹಾಕಿದ. ನನಗೆ ಭಯವಾಗುತ್ತಿತ್ತು. ನನಗೆ ಏನು ಕೆಟ್ಟದು ಮಾಡಬೇಡ ಅಂತ ಹೇಳಿದೆ, ಆದರೆ ಅವನು ಕೇಳಲಿಲ್ಲ. ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡ. ಆ ಸ್ಪರ್ಶ ಅಪರಿಚಿತ ಅಂತ ಅನಿಸಿಲ್ಲ ನನಗೆ. ಬದಲಿಗೆ ತುಂಬ ದಿನಗಳಿಂದ, ತಿಂಗಳುಗಳಿಂದ ಅಲ್ಲ, ವರ್ಷದಿಂದ ನನಗೆ ಗೊತ್ತು ಅಂತ ಅನಿಸಿತು. ನಾನು ನನಗೆ ತಿಳಿಯದೆ ಕರಗಿ ಹೋದೆ. ಅವರನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಅವರ ಹಣೆಗೆ ಮುತ್ತು ಕೊಟ್ಟೆ. ಇಬ್ಬರು ಕಾಮದ ಸುಳಿಯಲ್ಲಿ ಮುಳುಗಿ ಹೋದೆವು. ನನಗೆ ಸ್ವರ್ಗ ತೋರಿಸಿದ, ನನ್ನನ್ನು ಮುದ್ದಿಸಿದ, ನನ್ನನ್ನು ಕನ್ಯೆಯಿಂದ ಹೆಂಗಸಾಗಿ ಮಾಡಿದ. ಇದೇ ಮೊದಲ ಬಾರಿ ಒಂದು ಗಂಡಸಿನ ಜೊತೆ ಸೇರುತ್ತಿರುವುದು. ನನ್ನ ಕನ್ಯತ್ವವನ್ನು ನಾಶ ಮಾಡಿ ನನ್ನನ್ನು ಹೆಂಗಸಾಗಿ ಮಾಡಿದ್ದ. ನನ್ನ ಹೆದೆಗಳನ್ನು ಅವನು ಕಚ್ಚುತ್ತಿದ್ದಾನೆ, ಸೊಂಟವನ್ನು ಕೂಡ. ಬೆತ್ತಲಾದ ನನ್ನ ದೇಹದ ಮೇಲೆ ಅವನು ಮಲಗಿ ಆಟ ಆಡುತ್ತಿದ್ದಾನೆ. ಅವನು ಬೆತ್ತಲಾದ ಮೇಲೆ ಇನ್ನೂ ಸುಂದರವಾಗಿ ಕಾಣುತ್ತಿದ್ದಾನೆ. ಅವನಿಗೆ ಏನು ಅಷ್ಟೊಂದು ವಯಸ್ಸಾಗಿಲ್ಲ ಅಂತ ಅನಿಸುತ್ತದೆ. ನಾನು ಅವನ ಜೊತೆ ಮುಂದುವರಿಯಲು ಇನ್ನೂ ಒಂದು ಕಾರಣ ಇದೆ. ಅದೇನೆಂದರೆ, ಈ ವಿಷಯದಲ್ಲಿ ನಾನು ಅವನನ್ನು ಸತಾಯಿಸಿ ಮದುವೆ ಆಗುತ್ತೇನೆ. ಅವನಿಗೆ ಮದುವೆ ಆಗಿಲ್ಲ, ಸ್ವಲ್ಪ ದೊಡ್ಡವನಾದರೂ ಪರವಾಗಿಲ್ಲ. ತುಂಬ ಆಸ್ತಿ ಇದೆ, ಅಷ್ಟೇ ಬೇಕಾಗಿರುವುದು. ತುಂಬ ಸಮಯ ನಾವಿಬ್ಬರು ಆನಂದದಿಂದ ಕಳೆದು ಆನಂತರ ನನಗೆ ಅರಿವಾಯಿತು ನಮ್ಮಿಬ್ಬರಿಗೂ ಇನ್ನೂ ಮದುವೆ ಆಗಿಲ್ಲ ಅಂತ. ನಾನು ಎದ್ದು ನನ್ನ ಬಟ್ಟೆಯನ್ನು ಸರಿ ಮಾಡಿಕೊಳ್ಳುತ್ತಿದ್ದೆ. ನಾಳೆ ರಾತ್ರಿ ಕೂಡ ಬರುತ್ತೇನೆ ಪುನಃ ಅಂತ ಹೇಳಿದ. ನಾನು ನಾಚುತ್ತಾ ಬೇರೆ ಬಟ್ಟೆಯನ್ನು ಹಾಕಿಕೊಂಡು ಹೊರಬಂದೆ. ಅಪ್ಪ ಅಮ್ಮ ಏನೂ ಆಗಿಲ್ಲ ಅನ್ನುವ ರೀತಿ ಯೋಚಿಸುತ್ತಿದ್ದಾರೆ. ಅವರ ನಡವಳಿಕೆ ನೋಡಿ ಬೇಸರವಾಯಿತು. ನಂತರ ಅಮ್ಮ ತನ್ನ ಕೈಯಲ್ಲಿದ್ದ ಹಳೆ ಆಲ್ಬಮನ್ನು ಕೊಟ್ಟಳು. ಅದರಲ್ಲಿದ್ದ ನನ್ನ ಟ್ಯೂಷನ್ ಮಾಸ್ಟರ್ ಮತ್ತು ಈಗ ಸಮಯ ಕಳೆದ ಮನುಷ್ಯ ಒಂದೇ ಅಂತ ಅನಿಸಿ ರೂಮಿಗೆ ಬಂದು ನೋಡಿದಾಗ ತಿಳಿಯಿತು. ನಾನು ತುಂಬ ಇವರನ್ನು ಪ್ರೀತಿ ಮಾಡುತ್ತಿದ್ದೆ. ಅದಕ್ಕೆ ಇವರು ನನ್ನನ್ನು ಮುಟ್ಟಿದಾಗ ಡಿಸ್ಕಂಫರ್ಟ್ ಆಗಿಲ್ಲ. ನಂತರ ನಾನು ನಮ್ಮ ಟ್ಯೂಷನ್ ಮಾಸ್ಟರ್ ಬಳಿ, ನಿಮಗೆ ಗೊತ್ತಿದೆಯಾ ನಾನು ನಿಮ್ಮ ಸ್ಟೂಡೆಂಟ್ ಅಂತ ಹೇಳಿದಾಗ, ಗೊತ್ತಿಲ್ಲದೆ ಏನು, ನೀನು ಇದೇ ಮನೆಯಲ್ಲಿ ಇರುವಂತೆ ಮಾಡಿದ್ದೆ. ನಾನು ಬಾಡಿಗೆ ತೆಗೆದುಕೊಳ್ಳುವುದಿಲ್ಲ, ಸುಮ್ಮನೆ ಬಂದು ಇರಿ ಅಂತ ಹೇಳಿದೆ. ನಂತರ ದುಡ್ಡು ಹೆಚ್ಚಾದಾಗ ನಿನ್ನ ಜೊತೆ ಮದುವೆ ಮಾಡುವಂತೆ ಕೇಳಿದೆ. ನೀನು ಮದುವೆಗೆ ಒಪ್ಪುವುದಿಲ್ಲ ಅಂತ ಹೇಳುತ್ತಿದ್ದರು. ಅದಕ್ಕಾಗಿ ಈ ರೀತಿ ಮಾಡಿದೆ. ಈಗ ನೀನೇ ನನ್ನನ್ನು ಮದುವೆ ಆಗುತ್ತೀಯಾ ಅಂತ ನನ್ನ ತುಟಿಗಳಿಗೆ ಚುಂಬಿಸಿದ. ನನಗೆ ಅದು ನಿಜ ಅಂತ ಅನಿಸಿತು. ರೋಗಿ ಬಯಸಿದ್ದು ಹಾಲು ಅನ್ನ, ಡಾಕ್ಟರ್ ಹೇಳಿದ್ದು ಹಾಲು ಅನ್ನ. ನನ್ನ ಟ್ಯೂಷನ್ ಮಾಸ್ಟರ್ ಇನ್ನು ನನ್ನ ಜೀವನದಲ್ಲಿ ನನಗೆ ಗಂಡ ಆಗುತ್ತಿದ್ದಾರೆ. ನನಗೆ ಇನ್ನೂ ಯಾವುದೇ ಸಮಸ್ಯೆ ಇಲ್ಲ. ಅವರು ಹೇಳಿದ ಮಾತಿನಿಂದ ಅರಿವಾಯಿತು, ನಾನು ಚಿಕ್ಕವಳಾದ ದಿನದಿಂದಲೂ ಅವರು ನನ್ನನ್ನು ತುಂಬ ಪ್ರೀತಿ ಮಾಡುತ್ತಿದ್ದಾರೆ. ಅವರು ನನಗಾಗಿ ಬದುಕಿದ್ದಾರೆ. ಸ್ಟೂಡೆಂಟನ್ನು ಪ್ರೀತಿ ಮಾಡಿದ ಮಾಸ್ಟರ್ ಅನ್ನುವ ಕೆಟ್ಟ ಹೆಸರು ತರಬಾರದು. ಅದಕ್ಕಾಗಿ ಅವರು ದೇಶಾಂತರ ಹೋಗಿದ್ದರು. ಪುನಃ ನಾನು ಬಸ್ ಸ್ಟ್ಯಾಂಡಿನಲ್ಲಿ ಕಾಣಿಸಿದಾಗ ಅವರು ನನ್ನನ್ನು ಹುಡುಕಿಕೊಂಡು ಬಂದಿದ್ದಾರೆ. ಏಕೆಂದರೆ ನನ್ನ ಮುಖ ಬದಲಾಗಿಲ್ಲ, ಅದೇ ರೀತಿ ಫೇಸ್ ಆಗಿದೆ. ಸ್ವಲ್ಪ ಬದಲಾವಣೆ ಆಗಿರಬಹುದು ಅಷ್ಟೇ. ನನಗಾಗಿ ಅವರು ಈ ಮನೆಯನ್ನು ಅಪ್ಪನಿಗೆ ಬಾಡಿಗೆ ಕೊಟ್ಟರು. ಈಗ ಎಲ್ಲ ಮನೆಯನ್ನು ನನ್ನ ಹೆಸರಿಗೆ ಮಾಡುತ್ತಾರಂತೆ. ಅವರಿಗಾಗಿ ನಾನು ನನ್ನ ಸರ್ವಸ್ವವನ್ನು ಮದುವೆಗಿಂತ ಮುಂಚೆ ಅರ್ಪಿಸಿದೆ. ಅವರು ನನ್ನ ಎದೆಯ ಮೇಲೆ ಅವರ ಮುಖವನ್ನು ಇಟ್ಟು ಆಟ ಆಡಲು ಶುರು ಮಾಡಿದರು. ನಾನು ಅದನ್ನು ತುಂಬ ಎಂಜಾಯ್ ಮಾಡಿದೆ. ನಮ್ಮಿಬ್ಬರ ಮಧ್ಯೆ ಇವೆಲ್ಲ ತುಂಬ ಮುಂದುವರಿಯುತ್ತಿತ್ತು. ಇದು ಕೇವಲ ಒಂದು ರಾತ್ರಿಗೆ ಸೀಮಿತವಾಗಿರಲಿಲ್ಲ. ಪ್ರತಿ ರಾತ್ರಿ ಇದೇ ರೀತಿ ಆಗುತ್ತಿತ್ತು. ಈ ಮಧ್ಯೆ ತುಂಬ ಗ್ರ್ಯಾಂಡಾಗಿ ನನ್ನ ಮದುವೆಯನ್ನು ಅವರ ಜೊತೆ ಮಾಡಿಕೊಂಡರು, ಅವರ ಖರ್ಚಿನಲ್ಲಿ. ಈ ಮನೆಗಳನ್ನು ಮತ್ತು ಅವರ ಹೆಸರಿನಲ್ಲಿರುವ ಪೂರ್ತಿ ಆಸ್ತಿಯನ್ನು ನನ್ನ ಹೆಸರಿಗೆ ಬರೆದರು. ನನ್ನನ್ನು ರಾಣಿಯಂತೆ ನೋಡಿಕೊಳ್ಳಲು ಆರಂಭಿಸಿದರು.
ನಾನು ಅವರ ಪ್ರೀತಿಗೆ ಚಿರಋಣಿ. ವಯಸ್ಸಿನಲ್ಲಿ ನನಗಿಂತ ಸ್ವಲ್ಪ ದೊಡ್ಡವರಾದರೂ ಕೂಡ ಅವರು ಯಾವುದೇ ವಿಷಯದಲ್ಲಿ ಮೋಸ ಮಾಡಿಲ್ಲ. ಅಷ್ಟೇ ಅಲ್ಲ, ನನ್ನ ಅಕ್ಕ ಭಾವನಿಗೆ ಒಂದು ಸುಂದರವಾದ ಮನೆಯನ್ನು ಕಟ್ಟಿಕೊಟ್ಟರು. ಅಪ್ಪ ಅಮ್ಮನಿಗೆ ಇರಲು ಒಂದು ಫ್ಲ್ಯಾಟನ್ನು ಕೊಡಿಸಿದರು. ನನ್ನನ್ನು ಮಹಾರಾಣಿಯಂತೆ ನೋಡಿಕೊಳ್ಳುತ್ತಿದ್ದಾರೆ. ನಾನು ಟ್ಯೂಷನ್ಗೆ ಹೋಗುತ್ತಿದ್ದಾಗ ಸಿಕ್ಕಿದ್ದ ಒಬ್ಬ ಮಾಸ್ಟರ್ ಇಂದು ನನ್ನ ಬದುಕಿನ ಸವಾರಿಗಾರ ಆಗುತ್ತಾನೆ ಅಂತ ನಾನು ಅಂದುಕೊಂಡಿರಲಿಲ್ಲ. ಆದರೆ ಎಲ್ಲ ತುಂಬ ಸುಂದರವಾಗಿ ಒಳ್ಳೆಯದೇ ಆಗಿದೆ. ನಾನು ಅದಕ್ಕೆ ದೇವರ ಬಳಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಮೀ ಆಲ್ವೇಸ್.